ನಮಸ್ಕಾರ ಸ್ನೇಹಿತರೆ, ಮತ್ತೆ ನಿಮ್ಮನ್ನು ಹಿಂಡುಮನೆಯ ಹಣ್ಣಿನ ತೋಟಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ. ಈ ದಿನ ಒಂದು ಪೈನಾಪಲ್ ತೋರಿಸ್ತಾ ಇದ್ದೇನೆ. MD7 ಅಂತ ಇದು. ಇದರಲ್ಲಿ MD2 ಅಂತಲೂ ಈಗ ಬಂದಿದೆ. ಇದು ನೋಡಿ, ಮಂಗ ತಿಂತದೆ ಹೇಳಿ ಮನೆ ಹತ್ರ ಇಟ್ಟರು ಇದಕ್ಕೆ ಗಾರ್ಡ್ ಹಾಕಿ ಮಾಡಿದ್ದೇನೆ. ಈ ಹಣ್ಣಾಗಿದೆ ನೋಡಿ. ಇದು ಹಣ್ಣು ಭಾಳ ದೊಡ್ಡ ಬರೋದಿಲ್ಲ. MD7 ಮಧ್ಯಮ ಗಾತ್ರದ ಹಣ್ಣಿದು. ನೋಡಿ, ಇದು ಈ ಸೈಜ್ ಬಂದಿದೆ. ಭಾಳ ದೊಡ್ಡದೇನು ಬಂದಿಲ್ಲ, ಇದು ದೊಡ್ಡದು ಆಗೋದಿಲ್ಲ ಅಂತ. ಇದು ಹಣ್ಣು ಮಾತ್ರ ಭಾಳ ಪರಿಮಳಯುಕ್ತವಾಗಿದೆ. ಸ್ವೀಟ್ನೆಸ್ ಚೆನ್ನಾಗಿದೆ ಅಂತ ಇದ್ರದ್ದು ರಿವ್ಯೂ ಇತ್ತು. ನೋಡೋಣ ಏನಿದೆ ಅಂತ. ಕಟ್ ಮಾಡಿ ನೋಡ್ತೇನೆ ಈಗ. ನೋಡಿ, ಪೈನಾಪಲಲ್ಲಿ ಸುಮಾರು ಒಂದು 15 ವೆರೈಟಿ ಪೈನಾಪಲ್ ಮಾಡಿದ್ದೇನೆ ಈಗ. ಇದೆಲ್ಲ ವಿದೇಶಿಯಾದ ಪೈನಾಪಲ್ಗಳು. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೇನೆ. ಇದು ನೋಡಿ, ಇದು ಬನಾನಾ ಪೈನಾಪಲ್ ಅಂತ. ಇದೆಲ್ಲ ಬೇರೆ ಬೇರೆ ಜಾತಿಯ ಪೈನಾಪಲ್ಗಳು. ನಿಮ್ಮ ಮುಂದಿನ ನೋಡಿ, ಇದೊಂದು ಮುಟೇಷನ್ ಅಂತ ಹೇಳಿದೊಂದು ಪೈನಾಪಲ್. ಇದು ಎಲೆಗಳೆಲ್ಲ ಕೆಳಗೆ ಬಿದ್ದು ಅದೆಲ್ಲ ಕಲರ್ ಬರುತ್ತೆ, ಮೇಲ್ಗಡೆ ಮಾತ್ರ ಹಣ್ಣು ಬರುತ್ತೆ. ಹಣ್ಣು ನೇರವಾಗಿ ಬರ್ತದೆ. ಇದನ್ನೊಂದು ಕಂಬದ ಮೇಲೆ ನಾನು ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇದನ್ನು ಬೆಳೆಸ್ತಾರೆ. ಇದು ಒಂದು ವಿದೇಶಿಯ ತಳಿ. ಇದು ಭಾಳ ಅಂದರೆ ದುಬಾರಿ ತಳಿಯಲ್ಲಿ ಒಂದು. ಇದು ನಿಮಗಿದು ಮುಂದಿನ ದಿನಗಳು ಹಣ್ಣಾದ ಮೇಲೆ ನಾನು ಇದ್ರದ್ದು ವಿಡಿಯೋನ ಹಾಕ್ತೇನೆ. ನೋಡಿ, ಸಿಪ್ಪೆ ಎಲ್ಲ ತೆಗೆದೀಗ ಕಟ್ ಮಾಡ್ತಾಯಿದ್ದೀನಿ. ಈಗ ಹಣ್ಣು ಒಳ್ಳೆ ಕಲರಲ್ಲಿದೆ. ನೋಡೋಣ ಸ್ವೀಟ್ನೆಸ್ ಏನಿದೆ ಅಂತ. ನೋಡಿ, ತಿನ್ಬೋದು. ಹುಳಿ ಇಲ್ಲ ಅಂದರೆ ಭಾಳಷ್ಟು ಸಿಹಿಯಾಗಿಲ್ಲ, ಸಿಹಿಯಾಗಿದೆ, ಪರಿಮಳ ಇದೆ, ಚೆನ್ನಾಗಿದೆ. ಸ್ವಲ್ಪ ಕೃಷಿ ಮಾಡಿದರೆ ಇನ್ನು ಚೆನ್ನಾಗಿ ಬರ್ತದೆ. ನಾನು ಏನನ್ನೂ ಮಾಡಿಲ್ಲ, ನೆಟ್ಟಿದ್ದು ಒಂದೇ. ಆ ಲೆಕ್ಕದಲ್ಲಿ ಚೆನ್ನಾಗಿದೆ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲ ಧನ್ಯವಾದಗಳು. ಮತ್ತು ಮುಂದಿನ ಒಂದು ಇದರಿಂದ ಭೇಟಿಯಾಗೋಣ. ನಮಸ್ಕಾರ.